ಈಗ ತಾನೇ ಮ್ಯಾಚ್ ಜಸ್ಟ್ ಮುಗೀತು. ಡೈರೆಕ್ಟರ್ಸ್ ಮತ್ತೆ ಕ್ಯಾಪ್ಟನ್ಸ್ ಟೀಮ್ದು. ಡೈರೆಕ್ಟರ್ಸ್ ಟೀಮ್ ಅವರು 101 ರನ್ ಹೊಡೆದಿದ್ದಾರೆ. ಸೊ ಈ ಬಗ್ಗೆ ನೆಕ್ಸ್ಟ್ ಬ್ಯಾಟಿಂಗಿಗೆ ರೆಡಿ ಆಗಿರೋ ನಮ್ಮ ಬ್ಯಾಟ್ಸ್ಮನ್ ನವೀನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಹಲೋ ಸರ್. ನಮಸ್ಕಾರ. ನಮಸ್ಕಾರ. ಸೊ ಹಿಂಗೆ ಚೇಸ್ ಮಾಡ್ಬೋದಾ? ಆರಾಮಾಗಿ ಏನಿಲ್ಲ, 6 ಬಾಲ್ಗೆ 10 ರನ್ ಥರ ಆಡ್ಕೊಂಡು ಹೋಗ್ಬೇಕು ಅಥವಾ ಅವರಿಗೆ. ನಮ್ಮ ಟೀಮ್ನಲ್ಲಿ ಕ್ಯಾಪ್ಟನ್ಸ್ ಟೀಮ್ನಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಈಗ ಓಪನಿಂಗ್ ಡಾರ್ಲಿಂಗ್ ಕೃಷ್ಣ ಅವರು ಹೋಗ್ತಾ ಇದ್ದಾರೆ, ಹಾಗಾಗಿ ರಾಹುಲ್ ಹೋಗ್ತಾ ಇದ್ದಾರೆ, JK ಇದ್ದಾರೆ, ಅಭಿ ಇದ್ದಾರೆ, ನಾನಿದ್ದೀನಿ. ಹೀಗಾಗಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಹಂಗಾಗಿ ಆರಾಮಾಗಿ ಗೆಲ್ತೀವಿ ನಾವು. ಬ್ಯಾಟಿಂಗ್ ಲೈನಪ್ ನನ್ನ ಕೇಳಿದ್ರೆ ತುಂಬಾನೇ ಚೆನ್ನಾಗಿದೆ. ಎನಿವೇ ಸರ್, ಇವಾಗ ದುಬೈಯಲ್ಲಿ ಸೀಸನ್ 7 ಬಂದು ಗ್ರ್ಯಾಂಡ್ ಸಕ್ಸಸ್ ಆಯಿತು. ಇವಾಗ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಫ್ರೆಂಡ್ಲಿ ಮ್ಯಾಚ್ ನಡೀತಾ ಇದೆ. ನಿಮ್ಮ ದುಬೈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಮತ್ತು ಶಾರ್ಜಾ ಗ್ರೌಂಡ್ನಲ್ಲಿ ಆಡಿದ್ದು, ಅಲ್ಲಿ ಇಂಟರ್ನ್ಯಾಷನಲ್ ಗ್ರೌಂಡ್ನಲ್ಲಿ ನಾವೆಲ್ಲ ಸಿನಿಮಾದವರು ಹೋಗಿ ಹಾಡಿದ್ದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸು. ಅದ್ರ ಜೊತೆಗೆ ಇನ್ನೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಸಮೃದ್ಧಿ ಫೈಟರ್ಸ್ ಟೀಮು ಕಪ್ ಹೊಡೆದಿದ್ದು, ಆ ಟೀಮ್ನವ್ನು ನಾನು. ಹಂಗಾಗಿ ನಮಗೆ ಎಕ್ಸ್ಟ್ರಾ ಖುಷಿ, ಸಂತೋಷ. ಜೊತೆಗೆ ದುಬೈಯಲ್ಲಿ ಹೋಗಿ ಶಾರ್ಜಾ ಗ್ರೌಂಡ್ ಆಡಿದ್ದಲ್ಲದೆ ನಾವು ಕಪ್ ಹೊಡೆದಿದ್ದು ನಮಗೆ ಇನ್ನೊಂದು ದೊಡ್ಡ ಸಂತೋಷ. ಒಂಥರ ಲಕ್ಕಿ ಚಾಮೆ ಆಯಿತು ನಿಮಗೆ. ಸಮೃದ್ಧಿ ಫೈಟರ್ಸ್ ಕಪ್ ಗೆದ್ಕೊಂಡು ಬಂತು. ಇವಾಗ ಕ್ಯಾಪ್ಟನ್ಸ್ ಟೀಮ್ನಲ್ಲಿ ಆಡ್ತಾ ಇದ್ದೀರಾ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ನಿಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಸೊ ಫ್ರೆಂಡ್ಲಿ ಮ್ಯಾಚಲ್ಲೂ ನಿಮ್ಮ ಟೀಮೇ ಗೆಲ್ಲುತ್ತಾ ಅಂತ? ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಬಟ್ ನಾವೇನು ಆಡ್ತಾ ಇದ್ದೀವಿ ಅದು 100% ಎಫರ್ಟ್ ಹಾಕಬೇಕು. 100% ಎಫರ್ಟ್ ಹಾಕಿ ಆಡ್ತಾ ಇದ್ದೀವಿ. ಅದು ನಿಜ. ಇವಾಗ ನಾವು ಅಲ್ಲಿ ಹೋದ್ರೆ ಬಿಸಿಲು ಅಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಇಷ್ಟು ಬಿಸಿಲಲ್ಲಿ ಆಟ ಆಡ್ತಾ ಇದ್ದೀರಾ, ಡೆಡಿಕೇಶನ್ ಎಲ್ಲ ಕೊಟ್ಟು. ಸೊ ಬಿಸಿಲು ಅನ್ನಿಸ್ತಿಲ್ವಾ ನಿಮಗೆ? ಬಿಸಿಲಿದೆ, ಬಟ್ ಅಭ್ಯಾಸ ಆಗಿದೆಯಲ್ಲ. ಇವಾಗೆಲ್ಲ ಪ್ರಾಕ್ಟೀಸ್ ಮ್ಯಾಚ್ಗಳು ಆಡಿದ್ದೀವಿ, ಟೂರ್ನಮೆಂಟ್ ಆಡಿದ್ದೀವಿ, ಅಭ್ಯಾಸ ಆಗಿದೆಯಲ್ಲ, ಹಂಗಾಗಿ ಆರಾಮಾಗಿ ಆಡ್ತಾ ಇದ್ದೀವಿ. ಮತ್ತೆ ಮೈಸೂರು ವೆದರಲ್ಲಿ ಆಡ್ತಾ ಇರೋದು ಇನ್ನೊಂದು ಖುಷಿ. ವೆರಿ ನೈಸ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದಾಗಿ. ಥ್ಯಾಂಕ್ ಯು.